ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಅದರಲ್ಲೂ ಬೆಂಗಳೂರಲ್ಲಿ ಆಪರೇಷನ್ ಮುಕ್ತ ಅಂತ ದೊಡ್ಡ ಆಪರೇಷನ್ ಲಾಂಚ್ ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ. ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ, ಅದರಲ್ಲೂ ಕೂಡ ಡಿಸಿಪಿ ಸೈದುಲ್ ಅಡಾವತ್ ಅವರ ನೇತೃತ್ವದಲ್ಲಿ 500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಬಾಂಗ್ಲಾದೇಶಿಯರನ್ನ ಹಿಡಿತಾ ಇದ್ದಾರೆ ಕಾರ್ಯಾಚರಣೆ ಮಾಡಿ. ಬೆಂಗಳೂರಿನ ವೈಟ್ ಫೀಲ್ಡ್, ಕಾಡುಗೋಡಿ, ಎಲೆಕ್ಟ್ರಾನಿಕ್ ಸಿಟಿ, ವರ್ತೂರು, ಮಹದೇವಪುರ ಎಲ್ಲಾ ಕಡೆ ರೇಡ್ ಮಾಡಿ ಹಿಡಿದು ಹಾಕಲಾಗ್ತಿದೆ. 29 ಸ್ಥಳಗಳಲ್ಲಿ 2,000ಕ್ಕೂ ಅಧಿಕ ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕರ್ನಾಟಕ ಸರ್ಕಾರ ಹಿಡಿದು ಹಾಕಿದೆ. ಇವರ ಬಳಿ ಇರೋ ದಾಖಲೆಗಳನ್ನ ಜಾಲಾಡ್ತಿದ್ದಾರೆ. ಇವರಲ್ಲಿ ಇದುವರೆಗೂ ಸುಮಾರು 15 ಬಾಂಗ್ಲಾ ವಲಸಿಗರು ಅನ್ನೋದು ಕನ್ಫರ್ಮ್ ಆಗಿದೆ. ಬಾಂಗ್ಲಾದ ಕುಲ್ನಾ ಜಿಲ್ಲೆಯವರು ಅಂತ. ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಎಲ್ಲ ಮಾಡಿಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ರಮವಾಗಿ ಭಾರತಕ್ಕೆ ನುಗ್ಗಿ ಫೇಕ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಭಾರತದಲ್ಲಿರೋ ಕೆಲ ದೇಶದ್ರೋಹಿಗಳು ಇವರಿಗೆ ಹೆಲ್ಪ್ ಮಾಡಿರೋದು ಕೂಡ ಗೊತ್ತಾಗಿದೆ. ದುಡ್ಡಿಗೋಸ್ಕರ, ಚಿಲ್ಲರೆ ಕಾಸಿಗೋಸ್ಕರ ದೇಶವನ್ನೇ ಮಾರೋರು ಇವರು ಮಾಡಿಕೊಟ್ಟವರು. ಸದ್ಯ ಆಪರೇಷನ್ ಕಂಟಿನ್ಯೂ ಆಗಿದೆ. ಇತ್ತ ರಾಜ್ಯದಲ್ಲಿರೋ ಅಕ್ರಮ ವಲಸಿಗರ ಬಗ್ಗೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರನ್ನೂ ಹಿಡಿದಾಕ್ತಿದೀವಿ. ಕಳೆದ 3 ತಿಂಗಳಲ್ಲಿ ರಾಜ್ಯದಲ್ಲಿ 1,000 ಮಂದಿ ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿರೋದು. ಬಾಂಗ್ಲಾ ಹಾಗೂ ಆಫ್ರಿಕಾದಿಂದ ಬಂದಿರೋ ಶಂಕಿತರನ್ನ ಗುರುತಿಸಲಾಗಿದೆ. ಇವರೆಲ್ಲ ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ನಮ್ಮ ಸರ್ಕಾರ ಅಕ್ರಮ ವಲಸಿಗರನ್ನ ಬಿಡಲ್ಲ, 0 ಟಾಲರೆನ್ಸ್ ಹೊಂದಿದೆ. ಈಗ ಶುರುವಾಗಿರೋ ಕಾರ್ಯಾಚರಣೆ ನಿಲ್ಲಿಸಲ್ಲ, ನಿರಂತರವಾಗಿ ಮಾಡಿ ಹಿಡಿದು ಹಾಕ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಪಂಜಾಬ್ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದ ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಿವೆ. ಈಗ ಸಂಸದ ರಾಘವ್ ಚಡ್ಡಾ ಅವರು PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ ಚಡ್ಡಾ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡೋ ಭಾಗ್ಯ ಸಿಕ್ತು, ಅರ್ಥಪೂರ್ಣವಾದ ಚರ್ಚೆ ನಡೀತು, ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಹಾಕಿದ್ದಾರೆ. ಆದರೆ ಇಲ್ಲಿ ಯಾವುದರ ಬಗ್ಗೆ ಡಿಸ್ಕಷನ್ ಆಯಿತು ಅಂತ ಮಾಹಿತಿ ಕೊಟ್ಟಿಲ್ಲ. ಪಂಜಾಬ್ ಎಲೆಕ್ಷನ್ ಹತ್ರ ಬರುತ್ತಿರೋದ್ರಿಂದ ಬಹುತೇಕ ಇವರು ಅಲ್ಲಿ ಮುಖ ಆಗೋದ್ರಿಂದ ಬಿಜೆಪಿದು ಪಂಜಾಬ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಏನೋ ಶುಕ್ರವಾರವಷ್ಟೇ ಪಂಜಾಬ್ನ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದ್ದು, ಇದರ ಬೆನ್ನಲ್ಲೇ ಚಡ್ಡಾ ಮೀಟ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂದರೆ, PM ಮೋದಿ ಅವರನ್ನ ಮೀಟ್ ಆದ ಬೆನ್ನಲ್ಲೇ ಸುಖಬೀರ್ ಸಿಂಗ್ ಬಾದಲ್ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಿಲ್ಗೆ ಬೆಂಬಲ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ 2027ರ ಪಂಜಾಬ್ ಚುನಾವಣೆಗೆ ಹಳೆ ದೋಸ್ತಿಗಳು ಮತ್ತೆ ಒಂದಾಗೋ ಎಲ್ಲ ಸಿಗ್ನಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಂತ ಬಹಳ ಬಲ ಇವ್ರದ್ದು ಸದ್ಯ ಲೋಕಸಭೆಯಲ್ಲಿಲ್ಲ. ಸದ್ಯ ಜಸ್ಟ್ 1 ಸೀಟ್ ಇವರಿಗೆ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿದೆ. ಹಾಗೆ ಪಂಜಾಬ್ ವಿಧಾನಸಭೆಯಲ್ಲಿ 117ರ ಪೈಕಿ 3 ಸೀಟ್ ಮಾತ್ರ ಇದೆ. ಇವರ ಬೇಸ್ ಕರ್ಗಿ ಹೋಗ್ತಾ ಇದೆ ಪಂಜಾಬ್ನಲ್ಲಿ. ಉಳಿಸ್ಕೊಳ್ಳೋಕೆ ಮತ್ತೆ ಹಳೆ ದೋಸ್ತಿಯೊಂದಿಗೆ ಸೇರ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ. ಏನೋ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಒಬ್ಬರನ್ನ ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಡಿಫೆನ್ಸ್ ಸೀಕ್ರೆಟ್ಸ್ ಕದ್ದಿರೋ ಶಾಕಿಂಗ್ ಪ್ರಕರಣ ಬೆಳಕಿಗೆ ಬಂದಿದೆ. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆಂಟ್ ಅಂತ ಶಂಕಿಸಲಾದ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾ ಮೂಲಕ ಈ ಅಧಿಕಾರಿಯನ್ನ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. IAF ಅಧಿಕಾರಿಗಳು ಕೊಟ್ಟ ದೂರಿನ ಆಧಾರದ ಮೇಲೆ ಮೇ 30, 2026ರಲ್ಲಿ ದಿಲ್ಲಿ ಪೊಲೀಸರು ಈ ಅಧಿಕಾರಿಯನ್ನು ಅರೆಸ್ಟ್ ಮಾಡಿದ್ದು, ಲೇಟ್ ಆಗಿ ವಿಚಾರ ಹೊರಗೆ ಬರ್ತಾ ಇದೆ. ಅಷ್ಟೇ ಗುಪ್ತವಾಗಿಟ್ಟಿದ್ರು. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಆಗಿರೋದಿದು. ಸದ್ಯಕ್ಕೆ ಈ ಅಧಿಕಾರಿ ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಆಲ್ರೆಡಿ ಇದ್ದಾರೆ. ಅರೆಸ್ಟ್ ಆದಾಗಿನಿಂದ ಇಲ್ಲಿವರೆಗೂ ಒಂದ್ಸಲನೂ ಬೇಲ್ ಕೇಳಿಲ್ಲ. ಆಗಿದ್ದೇನು ಅಂದರೆ, ಈ ಅಧಿಕಾರಿ ತಮ್ಮ ಪರ್ಸನಲ್ ಲೈಫ್ನಲ್ಲಿ ತುಂಬ ಕಷ್ಟದ ಟೈಮ್ ಫೇಸ್ ಮಾಡ್ತಿದ್ದಾಗ ಆ ಮಹಿಳೆಯ ಪಾಕ್ ಏಜೆಂಟ್ನ ಈ ಜೇನ ಜಾಲಕ್ಕೆ ಹನಿ ಟ್ರ್ಯಾಪ್ಗೆ ಬಿದ್ದುಬಿಟ್ಟಿದ್ದಾರಂತೆ. ಆಮೇಲೆ ಇಬ್ಬರ ನಡುವೆ ಆನ್ಲೈನ್ ಚಾಟ್ ಮತ್ತು ವಿಡಿಯೋ ಕಾಲ್ಸ್ ಎಲ್ಲ ಆಯಿತು. ಈ ಟೈಮ್ನಲ್ಲಿ ಅಧಿಕಾರಿ ತುಂಬ ಸೆನ್ಸಿಟಿವ್ ಆದ ಡಿಫೆನ್ಸ್ ಡಾಕ್ಯುಮೆಂಟ್ಸ್ ಮತ್ತು ಡೇಟಾವನ್ನು ಆ ಮಹಿಳೆಗೆ ಶೇರ್ ಮಾಡಿದ್ದಾರೆ ಅಂತ ಏಜೆನ್ಸಿಗಳು ಆರೋಪಿಸಿವೆ. ಇದರೊಂದಿಗೆ ಇನ್ನೊಂದು ಶಾಕಿಂಗ್ ಸಂಗತಿ ಅಂದರೆ, ಅಧಿಕಾರಿ ತನ್ನ ಸಹೋದ್ಯೋಗಿಯೊಬ್ಬರ ಫೋನ್ನಲ್ಲಿ ಸ್ಪೆಸಿಫಿಕ್ ಆ್ಯಪ್ ಇನ್ಸ್ಟಾಲ್ ಮಾಡೋಕೆ ಹೇಳಿದರು. ಆ ಆ್ಯಪ್ ಡೇಟಾ ಕದಿಯೋಕೆ, ಟ್ರ್ಯಾಕ್ ಮಾಡೋಕೆ ಮತ್ತು ಕಾಲ್ ಕದ್ದಾಲಿಸೋಕೆ ಯೂಸ್ ಮಾಡೋ ಸ್ಪೈವೇರ್ ಆಗಿರಬಹುದು ಅಂತ ತನಿಖಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ನಡೀತಾ ಇದೆ. ಜುಲೈ 30, 2026ನೇ ತಾರೀಕು ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದು ವಿಚಾರಣೆ ನಡೀತಾ ಇದೆ. ಏನೋ PM ನರೇಂದ್ರ ಮೋದಿ ಜೆನ್ಜಿ ಯುವಜನತೆ ಕುರಿತು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮೇಲೆ ನಮಗೆ ಅಪಾರವಾಗಿರೋ ನಂಬಿಕೆ ಇದೆ, ದೇಶಕ್ಕೀಗ ನಿಮ್ಮ ಅಗತ್ಯ ಇದೆ ಅಂತ ಮೋದಿ ಹೇಳಿದ್ದಾರೆ. ದಿಲ್ಲಿ IIT 57ನೇ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದ್ರು. ಈ ವೇಳೆ ಮುಂದಿನ 30-35 ವರ್ಷ ನೀವು ಏನೇ ಮಾಡಿದ್ರೂ ಕೂಡ ಅದು ವಿಕಸಿತ ಭಾರತದ ಗುರಿ ಮುಟ್ಟೋದ್ರ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಅಂತ ಯುವಕರಿಗೆ ಮೋದಿ ಹೇಳಿದ್ದಾರೆ. ಅಲ್ಲದೆ ಜಗತ್ತು ತಂತ್ರಜ್ಞಾನದಿಂದ ಫಾಸ್ಟ್
ಹೀಗಾಗಿ ಬದಲಾಗ್ತಿದೆ. ಈ ಬದಲಾವಣೆಗೆ ತಮ್ಮನ್ನು ತಾವು ಹೊಂದಿಕೊಳ್ಳೋರು ಮಾತ್ರ ಗೆಲ್ತಾರೆ ಅಂತ ಮೋದಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಇದೇ ವೇಳೆ ಯಾವುದೇ ದೊಡ್ಡ ಸಮಸ್ಯೆ ಎದುರಾದರೂ ಕೂಡ ಅದಕ್ಕೆ ವಿದ್ಯಾರ್ಥಿಗಳು ಭಯ ಬೀಳಬಾರದು. ಬದಲಾಗಿ ಆ ಸಮಸ್ಯೆಯನ್ನ ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡಿ ಒಂದೊಂದೇ ಭಾಗಕ್ಕೆ ಪ್ರತ್ಯೇಕವಾಗಿ ಪರಿಹಾರ ಕಂಡುಕೊಳ್ಳೋ ಧೈರ್ಯ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಮೋದಿ ತಮಾಷೆಯಾಗಿ ಮಾತನಾಡಿದ್ರು. ನಾನೇನು ಬಾಬಾ ಬಾಗೇಶ್ವರ್ ಅಲ್ಲ, ಆದರೂ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಲ್ಲಿ ಭವಿಷ್ಯದ ಬಗ್ಗೆ ಏನೋ ಓಡ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಸ್ಟಾರ್ಟಪ್ ಹಾಗೂ ರಿಸರ್ಚ್ ವಲಯದಲ್ಲಿರುವ ಅವಕಾಶಗಳ ಬಗ್ಗೆ ಮೋದಿ ಮಾತನಾಡಿದ್ರು. ಇನ್ನು ಸ್ನೇಹಿತರೆ, ಪುರಿ ಜಗನ್ನಾಥ, ಕೋನಾರ್ಕ, ಭುವನೇಶ್ವರ, ಉದಯಗಿರಿ ಮತ್ತು ಸ್ಕಂದಗಿರಿ, ಬಿರಾಜದೇವಿ ಮತ್ತು ತಾರತಾರಿಣಿ ಶಕ್ತಿಪೀಠ, ಇಲ್ಲಿಗೆಲ್ಲ 7 ಸೈನ್ಸ್ನವರ ಅದ್ಭುತ ಪ್ರವಾಸ ಇಲ್ಲಿದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಏನೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದ ಅಕ್ರಮ ಖಂಡಿಸಿ ಜಾರ್ಖಂಡ್ನಲ್ಲಿ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿವೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳ ನಡುವೆ ಮೊದಲನೇ ಹಂತದ ಮಾತುಕತೆಯಾಗಿದೆ. ಜಾರ್ಖಂಡ್ನ ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಮಂತ್ರಿ ಸುದಿವ್ಯಾ ಕುಮಾರ್ ನೇತೃತ್ವದ ಸರ್ಕಾರಿ ಸಮಿತಿ ಮತ್ತು ಜೆಪಿಎಸ್ಸಿ ಜೆಎಸ್ಎಸ್ಸಿ ರಿಫಾರ್ಮ್ಸ್ ಮಂಚ್ನ 10 ಸದಸ್ಯರ ನಿಯೋಗದ ನಡುವೆ ಮೀಟಿಂಗ್ ಆಗಿದೆ. ಮಾತುಕತೆ ಸಕಾರಾತ್ಮಕತೆಯಿಂದ ನಡೆದರೂ ಕೂಡ ಯಾವುದೇ ರೀತಿಯ ಅಂತಿಮ ಒಪ್ಪಂದ ಆಗೋಕೆ ಸಾಧ್ಯ ಆಗಿಲ್ಲ. 14ನೇ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ರದ್ದು ಮಾಡೋ ವಿದ್ಯಾರ್ಥಿಗಳ ಡಿಮಾಂಡ್ಗೆ ಸರ್ಕಾರ ಇನ್ನೂ ಪೂರ್ಣ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ಅಕಸ್ಮಾತ್ ಸರ್ಕಾರದ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ಆಗಸ್ಟ್ 10ನೇ ತಾರೀಕು ಜಾರ್ಖಂಡ್ ವಿಧಾನಸಭೆಗೆ ಕಾಲ್ನಡಿಗೆ ಮಾಡೋದನ್ನು ನಾವು ಸ್ಟಾಪ್ ಮಾಡಿ ವಾಪಸ್ ತಗೊಳ್ತೀವಿ ಅಂತ ವಿದ್ಯಾರ್ಥಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ನಡುವೆ 2025ರ ಜೆಪಿಎಸ್ಸಿ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಹಾಗೂ ಅದರ ಬಗ್ಗೆ CBI ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇಂಡಿಪೆಂಡೆಂಟ್ ಸಮಿತಿಯಿಂದ ತನಿಖೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ಗೆ PIL ಸಲ್ಲಿಕೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ಹರೀಶ್ ಶರಣ್ ದೇವಗನ್ ಈ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ತಮಿಳುನಾಡು ಸಿಎಂ ವಿಜಯ್ಗೆ ದೊಡ್ಡ ಆಘಾತ ಆಗಿದೆ. ಡಿಲಿಮಿಟೇಷನ್ ಬಗ್ಗೆ ಚರ್ಚಿಸೋಕೆ ವಿಜಯ್ ಕರೆದಿದ್ದ ಸರ್ವಪಕ್ಷ ಸಂಸದರ ಸಭೆಯನ್ನ ತಮಿಳುನಾಡಿನ ಬಹುತೇಕ ಸಂಸದರು ಬಾಯ್ಕಾಟ್ ಮಾಡಿದ್ದಾರೆ. ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ನಿರ್ಧಾರ ತಗೊಳ್ಳೋಕೆ ಸಿಎಂ ವಿಜಯ್ ಮೀಟಿಂಗ್ ಕರೆದಿದ್ರು. ಆದರೆ ತಮಿಳುನಾಡಿನ ಒಟ್ಟು 57 MPಗಳ ಪೈಕಿ ಲೋಕಸಭೆ ರಾಜ್ಯಸಭೆ ಸೇರಿ ಈ ಪೈಕಿ 37 ಸಂಸದರು ಸಭೆಗೆ ಹೋಗದೆ ಅಚ್ಚರಿ ಮೂಡಿಸಿದ್ದಾರೆ. ಕೇವಲ 20 ಸಂಸದರು ಮಾತ್ರ ಹೋಗಿದ್ದಾರೆ. ಕಾಂಗ್ರೆಸ್ನ 12 ಸಂಸದರು ಮತ್ತು VCK, CPI, CPIMನ ತಲಾ 2 ಮೀಟಿಂಗ್ ಹೋಗಿದ್ದಾರೆ. ಹಾಗೆ MDMK ಮತ್ತು IUML ಮುಸ್ಲಿಂ ಲೀಗ್ ಅವರ ತಲಾ 1 ಕೂಡ ಪಾಲ್ಗೊಂಡಿದ್ದಾರೆ. DMKನ 30 ಸಂಸದರು ಮತ್ತು ಅಣ್ಣಾ DMKನ 4 ಮೀಟಿಂಗ್ ಹೋಗಿಲ್ಲ. ಇವರೊಂದಿಗೆ PMK, MNM, DMDK ಪಾರ್ಟಿಯವರು ಕೂಡ ಹೋಗಿಲ್ಲ. ಕಾವೇರಿ ನೀರು ಹಂಚಿಕೆ ಮತ್ತು ಮೇಕೆದಾಟು ವಿಚಾರದಿಂದ ಜನರ ಗಮನವನ್ನು ಡೈವರ್ಟ್ ಮಾಡೋಕೆ ವಿಜಯ್ ಮೀಟಿಂಗ್ ಕರೆದಿರೋದು ಅಂತ ಗೈರಾಗಿರೋ ಪಾರ್ಟಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲಿಟಿಕಲಿ. ಇನ್ನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲಿದೀಗ ಖಾತೆ ಹಂಚಿಕೆ ಕಸರತ್ತು ಜೋರಾಗಿದೆ. ಪ್ರಬಲ ಖಾತೆಗಳಿಗಾಗಿ ಸಚಿವರ ಮಧ್ಯೆ ಫೈಟ್ ಶುರುವಾಗಿದೆ. ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆ ಕೇಳಿದರೆ HC ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗೆ ಹಲವು ಸಚಿವರು ತಮಗಿಷ್ಟವಾಗಿರೋ ಖಾತೆ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಸಂಬಂಧ DK ಶಿವಕುಮಾರ್ ಮಾಜಿ CM ಸಿದ್ದರಾಮಯ್ಯ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಇದಾದಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ದಿಲ್ಲಿಗೆ CM ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಮುನಿಸ್ಕೊಂಡಿರೋ ವಿಜಯನಗರ ಶಾಸಕ M ಕೃಷ್ಣಪ್ಪ ತಮಗೆ ಮಂತ್ರಿಗಿರಿ ಬೇಕೇ ಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. DKಶಿ ಹಾಗೂ ಸುರ್ಜೇವಾಲಾ ಅವರ ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ಅವರನ್ನ ರಾಹುಲ್ ಗಾಂಧಿ ಸಮಾಧಾನ ಪಡಿಸಬಹುದು ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಕೃಷ್ಣಪ್ಪ ಅವರಿಗೆ ಮಣೆ ಹಾಕುವ ಅನಿವಾರ್ಯತೆ ಬಂದರೆ ಅವರಿಗಾಗಿ ತಮ್ಮ ಸ್ಥಾನ ತ್ಯಾಗ ಮಾಡೋಕೆ ಸಚಿವ HC ಬಾಲಕೃಷ್ಣ ರೆಡಿ ಅಂತ ಹೇಳಿದ್ದಾರೆ. ಇನ್ನು ಮಹಿಳಾ ಶಾಸಕಿಯೊಬ್ಬರಿಗೆ ಸ್ಥಾನ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಅದು ಏನು ಎಲ್ಲವನ್ನು ನಾವು ಈ ವಿಶೇಷ ವರದಿಯಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಇವತ್ತೇ ಪಬ್ಲಿಷ್ ಆಗಿದೆ. ಇನ್ನು KS ಪರೀಕ್ಷೆಯಲ್ಲಿ 25 ಮಾರ್ಕ್ಸ್ಗೆ 1.5 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ದ ಗಂಭೀರ ಆರೋಪದ ಪ್ರಕರಣ ಸಂಬಂಧ FIR ದಾಖಲಾಗಿದೆ. ಕಾಂತಕುಮಾರ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ವಿಧಾನಸೌಧ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈ ದೂರಿನಲ್ಲಿ ಏನಿದೆ? KS 384 ಹುದ್ದೆಗಳ ನೇಮಕಾತಿಯಲ್ಲಿ ಓರ್ವ ಅಭ್ಯರ್ಥಿ KPSC ಸದಸ್ಯರೊಬ್ಬರೊಂದಿಗೆ ನೇರ ಸಂಪರ್ಕದಲ್ಲಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಇಂಟರ್ವ್ಯೂನಲ್ಲಿ 25 ಮಾರ್ಕ್ಸ್ ಪಡೆಯೋಕೆ ಆ ಸದಸ್ಯನಿಗೆ 1.5 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ ಅನ್ನೋದು ದೂರಿನಲ್ಲಿ ಉಲ್ಲೇಖ ಮಾಡಿರೋ ಅಂಶ. ಇನ್ನು KPSCಯಲ್ಲಿ ಮತ್ತೊಂದು ಹಗರಣಕ್ಕೆ ಸಂಬಂಧಪಟ್ಟಂತೆ 2 ಬಂಧನ ಆಗಿದೆ. ಈಗ ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಮಾಹಿತಿ ಸೋರಿಕೆ ಮಾಡಿದ ಆರೋಪದ ಮೇಲೆ ವಿಧಾನಸೌಧ ಠಾಣಾ ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇಸ್ ಇದು.
ಅರ್ಹತಾ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳದು ಡೀಟೇಲ್ಸ್, ಮೊಬೈಲ್ ನಂಬರ್ ಇತ್ಯಾದಿಯನ್ನ ಆಯೋಗದ ಒಳಗಿನಿಂದಲೇ ಅದೆಲ್ಲ ಲೀಕ್ ಮಾಡಲಾಗಿದೆ, ಮಿಡಲ್ ಮನ್ಗಳಿಗೆಲ್ಲ ಕಳಿಸಲಾಗಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಯಿತು. ಹೀಗಾಗಿ ಕೆಪಿಎಸ್ಸಿಯ ತಾಂತ್ರಿಕ ಸಹಾಯಕ ಶರಣಪ್ಪ ಅಡವಳ್ಳಿ ಮತ್ತು ಹಿರಿಯ ಸಹಾಯಕ ಸ್ವಾಮಿದಾಸ್ ಅವರನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಏನೋ ರಸ್ತೆ ಬದಿಗಳಲ್ಲಿ ಬಿದ್ದಿರೋ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗ್ತಿದ್ದ ಅನಾಥ ವಾಹನಗಳ ವಿರುದ್ಧ ತೆರವು ಕಾರ್ಯಾಚರಣೆ ನಡೀತಾ ಇದೆ. 6,500ಕ್ಕೂ ಅಧಿಕ ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಇದುವರೆಗೆ 1,780 ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿಯಾಗಿದೆ. ಸ್ಟಿಕ್ಕರ್ ಅಂಟಿಸಿದ ನಂತರ ವಾಹನ ತೆಗೆಯೋಕೆ ಮಾಲೀಕರಿಗೆ 7 ಡೇಸ್ ಮಾತ್ರ ಟೈಮ್ ಇರೋದು. ಅಷ್ಟರ ಒಳಗಡೆ ವಾಹನ ತೆಗೆದೇ ಹೋದರೆ ವಾಹನವನ್ನ ಟೋ ಮಾಡಿ ನಿಗದಿತ ಜಾಗಕ್ಕೆ ತಗೊಂಡು ಹೋಗಿ ಇಡಲಾಗುತ್ತೆ. ಆಮೇಲೆ ವಾಹನಗಳನ್ನ ಮಾಲೀಕರು 15 ಡೇಸ್ ಒಳಗಡೆ ದಂಡ ಕಟ್ಟಿ ಬಿಡಿಸ್ಕೊಂಡು ಹೋಗಬೇಕು. ಆಮೇಲೂ ಬರಲಿಲ್ಲ ಅಂದರೆ ಅವುಗಳನ್ನು ಮಾರಾಟ ಮಾಡಲಾಗುತ್ತೆ ಅನ್ನೋ ಪ್ರೊಸೀಜರನ್ನು ಇವಾಗ ಅಧಿಕಾರಿಗಳು ಲಿಸ್ಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಫುಡ್ ಸೇಫ್ಟಿ ರೇಡ್ ಮುಂದುವರೆದಿದೆ. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಬ್ರಿಗೇಡ್ ರೋಡ್ ಸೇರಿ ಹಲವು ಕಡೆ ರೇಡ್ ಮಾಡಿ ಚೆಕ್ ಮಾಡಿದ್ದಾರೆ. ಪ್ರಸಿದ್ಧ ಹೋಟೆಲ್, ರೆಸ್ಟೋರೆಂಟ್ ಇಲ್ಲೆಲ್ಲ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಚೆಕ್ ಮಾಡಿದ್ದಾರೆ. ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಲಾಗಿದೆ. ಏನೋ ಮಕ್ಕಳಲ್ಲಿ ಹಣಕಾಸಿನ ಸಾಕ್ಷರತೆ ಅಂದರೆ ಫಿನಾನ್ಷಿಯಲ್ ಲಿಟ್ರಸಿ ತರೋಕೆ ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಇನ್ನು ಮುಂದೆ ಶಾಲೆಯಲ್ಲೇ ಬ್ಯಾಂಕಿಂಗ್, ಉಳಿತಾಯ ಮತ್ತು ಷೇರುಪೇಟೆ ಬಗ್ಗೆ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ ರಾಜ್ಯದ 956 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸಲ್ಲಿ ಈ ಯೋಜನೆ ಶುರುವಾಗ್ತಾ ಇದೆ. ಹೈಸ್ಕೂಲ್ ಮತ್ತು PUC ವಿದ್ಯಾರ್ಥಿಗಳಿಗೆ ಮೊದಲು ಇದರ ಬಗ್ಗೆ ಪಾಠ ಮಾಡಲಾಗುತ್ತೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸೋದು ಇದರ ಉದ್ದೇಶ. ಈ ಬಗ್ಗೆ ರಾಜ್ಯ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಬ್ಯಾಂಕ್ ಅಧಿಕಾರಿಗಳು, ಆರ್ಥಿಕ ಸಲಹೆಗಾರರು ಮತ್ತು ಕಾಮರ್ಸ್ ಕಾಲೇಜಿನ ಉಪನ್ಯಾಸಕರು ಬಂದು ಮಕ್ಕಳಿಗೆ ಪಾಠ ಮಾಡ್ತಾರೆ. ಏನೋ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅಕ್ರಮ ಬಯಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೃತಪಟ್ಟಿರೋ ಬರೋಬ್ಬರಿ 7,005 ಜನರ ಬ್ಯಾಂಕ್ ಅಕೌಂಟ್ಗಳಿಗೆ ಪ್ರತಿ ತಿಂಗಳು ಹಣ ಹೋಗ್ತಾ ಇತ್ತು. ಇದನ್ನು ಪತ್ತೆ ಹಚ್ಚಲಾಗಿದೆ. 86 ಲಕ್ಷ ರೂಪಾಯಿನ ರಿಕವರ್ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಸುಮಾರು 26,000 ನಕಲಿ ಅಕೌಂಟ್ಸ್ ಪತ್ತೆಯಾಗಿವೆ. ಕೆಲ ಅಕೌಂಟ್ಗಳು ಹೊರ ರಾಜ್ಯಗಳಲ್ಲೂ ಇರೋದು ಗೊತ್ತಾಗಿದೆ. ಒಟ್ಟಾರೆ ಮೃತಪಟ್ಟವರ ಅಕೌಂಟ್ಸ್ ಮೂಲಕ ಸುಮಾರು 2-3 ಕೋಟಿ ರೂಪಾಯಿ ಲೂಟಿಯಾಗಿರೋ ಅನುಮಾನ ಇದ್ದು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಈ ವರ್ಷ ಶಾಲಾ ಮಕ್ಕಳ ದಾಖಲಾತಿ ಭಾರಿ ಪ್ರಮಾಣದಲ್ಲಿ ಡೌನ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಬರೋಬ್ಬರಿ 4 ಲಕ್ಷ ವಿದ್ಯಾರ್ಥಿಗಳ ಅಡ್ಮಿಷನ್ ಕಮ್ಮಿಯಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳೆರಡರಲ್ಲೂ ಕುಸಿತ ಕಂಡು ಬಂದಿದೆ. ಮುಖ್ಯ ಕಾರಣ 1ನೇ ತರಗತಿ ಅಡ್ಮಿಷನ್ಗೆ ತಂದಿರೋ ಕಡ್ಡಾಯ 6 ವರ್ಷದ ವಯೋಮಿತಿ ರೂಲ್ಸ್. ಅಂದ್ರೆ ಜೂನ್ 1ಕ್ಕೆ 6 ವರ್ಷ ತುಂಬಿರಲೇಬೇಕು ಅಂತ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ತಂದಿತ್ತು. ಆಮೇಲೆ ಪೋಷಕರ ವಿರೋಧ ವ್ಯಕ್ತವಾದಾಗ ಕಡೆ ಕ್ಷಣದಲ್ಲಿ 60 ದಿನಗಳ 5 ವರ್ಷ 10 ತಿಂಗಳು ಅದನ್ನು ಕೊಟ್ಟಿದ್ರು. ಆದರೆ ಈ ಗೊಂದಲ ಹಾಗೂ ಆದೇಶ ವಿಳಂಬವಾಗಿದ್ದರಿಂದ ಸಾವಿರಾರು ಪೋಷಕರು ಈ ವರ್ಷ ಮಕ್ಕಳನ್ನ ಶಾಲೆಗೆ ಸೇರಿಸಲಿಕ್ಕೆ ಆಗಿಲ್ಲ. ಜೊತೆಗೆ ಖಾಸಗಿ ಶಾಲೆಗಳಲ್ಲಿ 10-20% ಫೀಸ್ ಏರಿಕೆ ಮಾಡಿರೋದು ಕೂಡ ಅಡ್ಮಿಷನ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಏನೋ ರೈತರು, ಸಾಮಾಜಿಕ ಹೋರಾಟಗಾರರು ಹಾಗೂ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ಯೋಜನೆಯ ವಿರೋಧಿಗಳು ಎಲ್ಲ ಸೇರ್ಕೊಂಡು ರಚಿಸಿದ್ದ ಸತ್ಯ ಶೋಧನಾ ಸಮಿತಿ, ನಿಮಗೆ ಗೊತ್ತಿರಬಹುದು, ಇದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರ ನೇತೃತ್ವದಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು. ಅವ್ರೀಗ ರಿಪೋರ್ಟ್ ತಗೊಂಡ್ಬಂದಿದ್ದಾರೆ. ಬಿಡದಿ ಟೌನ್ಶಿಪ್ ಇದು ಸರಿ ಇಲ್ಲ, ಇದು ಅಸಾಂವಿಧಾನಿಕ, ಕಾನೂನು ಬಾಹಿರ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಈ ರಿಪೋರ್ಟ್ ನಲ್ಲಿ DK ಸರ್ಕಾರ ಇದನ್ನ ಕೂಡಲೇ ಡ್ರಾಪ್ ಮಾಡಲಿಲ್ಲ ಅಂದ್ರೆ ಬಿಡದಿಯಿಂದ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಇದನ್ನ ವಿರೋಧಿಸ್ತಿರೋರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ದೇಶದಲ್ಲಿ E20 ಪೆಟ್ರೋಲ್ ಬಗ್ಗೆ ಎದ್ದಿರೋ ಆತಂಕಕ್ಕೆ ತೈಲ ಕಂಪನಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. E20 ಪೆಟ್ರೋಲ್ ಸಂಪೂರ್ಣ ಸೇಫ್, ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಅಂತ ಹೇಳಿವೆ. E20 ಪೆಟ್ರೋಲ್ನಲ್ಲಿ ಹೆಚ್ಚು ಕ್ಲೋರೈಡ್ ಮತ್ತು ನೀರಿನ ಅಂಶ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ಇದನ್ನು ಸರ್ಕಾರಿ ಸ್ವಾಮ್ಯದ IOC, BPCL ಮತ್ತು HPCL ಕಂಪನಿಗಳು ಸಂಪೂರ್ಣವಾಗಿ ತಳ್ಳಿಹಾಕಿವೆ. ದೇಶಾದ್ಯಂತ ಟೆಸ್ಟ್ ಮಾಡಲಾಗಿದೆ. ಸಾವಿರಾರು ಪೆಟ್ರೋಲ್ ಬಂಕ್ಗಳಲ್ಲಿ ಗುಣಮಟ್ಟ ಸರಿಯಾಗಿದೆ, ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿವೆ. ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ತೈಲ ಕಂಪನಿಗಳು ದಿನವೂ 2,000ಕ್ಕೂ ಅಧಿಕ ಪೆಟ್ರೋಲ್ ಬಂಕ್ಗಳ ಸ್ಯಾಂಪಲ್ ಮೂಲಕ ಕಲೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ. ದೇಶದಲ್ಲಿ 1,07,000 ಪೆಟ್ರೋಲ್ ಪಂಪ್ಗಳಿವೆ. ಇಷ್ಟು ದೊಡ್ಡ ದೇಶದಲ್ಲಿ ಇಲ್ಲಿ ತನಕ ಬರೀ 4 ಕಡೆ ಮಾತ್ರ ಪೆಟ್ರೋಲ್ ಬಂಕ್ಗಳಲ್ಲಿ ಕಲಬೆರಕೆ ಆಗಿರೋದು ಪತ್ತೆಯಾಗಿರೋದು ಅನ್ನೋದನ್ನ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಸುಮ್ಮನೆ ಅನಗತ್ಯ ವಿವಾದಗಳನ್ನ ಹುಟ್ಟುಹಾಕೋಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿದ್ದಾರೆ. ಏನೋ ದೇಶದ ಭವಿಷ್ಯದ ಬಗ್ಗೆ ಆತಂಕಕಾರಿ ವರದಿ ಬಂದಿದೆ. ಭಾರತದ ಜನಸಂಖ್ಯೆ ಶ್ರೀಮಂತರಾಗುವ ಮುನ್ನವೇ ವಯಸ್ಸಾಗ್ತಾ ಇದೆ. 2050ರ ವೇಳೆಗೆ ಭಾರತದಲ್ಲಿ 34 ಕೋಟಿ ಜನ 60ಕ್ಕಿಂತ ಹೆಚ್ಚು ವಯಸ್ಸಿನವರಿರ್ತಾರೆ. ಇದು ಪ್ರಾಬ್ಲಮ್. ಯಾಕಂದರೆ ನಮ್ಮ ಹತ್ರ ಯುವ ಪಾಪ್ಯುಲೇಷನ್ ಇದನ್ನು ಬಳಸ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ಬೋದು, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಿದ್ವಲ್ಲ. ಆದರೆ ಆ ಶ್ರೀಮಂತಿಕೆ ಬರೋಕ್ಕಿಂತ ಮುಂಚೆನೇ ವಯಸ್ಸಾಗಿ ಹೋಗಿರುತ್ತೆ. ಇದೇ ಸ್ಲೋವಲ್ಲಿ ನಾವಿದ್ರೆ ಅಂಥೇಳಿ ಈಗ ಒಂದು ರಿಪೋರ್ಟ್ ಬಂದಿದೆ. ದಿಲ್ಲಿ ಮೂಲದ ಟ್ರಾನ್ಸ್ಫಾರ್ಮ್ ರೂರಲ್ ಇಂಡಿಯಾ ಅನ್ನೋ ಸಂಸ್ಥೆಯ
ರಿಪೋರ್ಟ್ನಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ಸಂಘರ್ಷ ನಿಲ್ಲಿಸ್ತೀವಿ ಅಂತ, ಸಂಧಾನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಓಡಾಡ್ತಿದ್ದ ಮುನೀರನ ಪಾಕಿಸ್ತಾನದ ಒಳಗಡೆ ಅಕ್ಷರಶಃ ಬೆಂಕಿ ಬಿದ್ದಿದೆ. ಪೆಟ್ರೋಲ್, ದಿನಸಿ ವಸ್ತುಗಳ ಬೆಲೆ ಮತ್ತು ಕರೆಂಟ್ ಬಿಲ್ ಗಗನಕ್ಕೇರಿರೋದ್ರಿಂದ ಪೀಸ್ ಮೇಕರ್ ಪಾಕ್ ವಿರುದ್ಧ ಅಲ್ಲಿನ ಸ್ವಂತ ಜನ ರೊಚ್ಚಿಗೆದ್ದಿದ್ದಾರೆ. ಭಾರೀ ಪ್ರತಿಭಟನೆ ಶುರುವಾಗಿದೆ. POKಲಿ, ಖೈಬರಲ್ಲಿ, ಬಲೂಚಿಸ್ತಾನದಲ್ಲಿ ಆಗ್ತಿರೋದು ಸಾಕಾಗ್ತಿಲ್ಲ ಅಂತ ಎಲ್ಲ ಕಡೆ ಶುರುವಾಗಿದೆ. ಸಾವಿರಾರು ಜನ ರಸ್ತೆಗಿಳಿದು ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಟ್ಟರ್ ಇಸ್ಲಾಮಿಕ್ ಪಕ್ಷ ಜಮಾತೆ ಇಸ್ಲಾಮಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಕರಾಚಿ, ಲಾಹೋರ್, ಪೇಶಾವರ, ಇಸ್ಲಾಮಾಬಾದ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಯಾವ ಸುಂಕವೂ ಇಲ್ಲದೆ ಕೇವಲ 225 ಪಾಕ್ ರೂಪಾಯಿಗೆ ಪೆಟ್ರೋಲ್ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಪೆಟ್ರೋಲ್ ಸುಂಕ ಇಳಿಸೋಕೆ IMF ಬಿಡಲ್ಲ ಅಂತ ಹೇಳ್ತೀರಿ, ಸೊ ನೀವು ಮತ್ತು IMF ನರ್ಕಕ್ಕೆ ಹೋಗಿ, ನೀವು ಎಲ್ಲರೂ ಹಾಳಾಗಿ ಹೋಗಿ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಕಳೆದ ಮಾರ್ಚ್ನಿಂದಲೇ ಪಾಕ್ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ತಾ ಇದೆ. ಕಳೆದ ಏಪ್ರಿಲ್ನಲ್ಲಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದಿತ್ತು. ಪೆಟ್ರೋಲ್ ಲೀಟರ್ಗೆ 459 ಪಾಕಿಸ್ತಾನಿ ರೂಪಾಯಿಗೆ ತಲುಪಿತ್ತು. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಕ್ಕಂತೆ ಪ್ರತಿದಿನ ರೇಟ್ ಫಿಕ್ಸ್ ಮಾಡಲಾಗ್ತಿದೆ. ಹೀಗಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಅಂತ ನಮಗೆ ಅನಿಸ್ಬೋದು. ಆದರೆ ಏನಂದರೆ ಪಾಕಿಸ್ತಾನದಲ್ಲಿ ಪೊಲಿಟಿಕಲ್ ಟೂಲ್ ಅದು. ಅಲ್ಲಿ ಮುಂಚೆ ಅಂತಾರಾಷ್ಟ್ರೀಯ ಬೆಲೆ ತಕ್ಕಂತೆ ಅಡ್ಜಸ್ಟ್ ಮಾಡ್ತಿರ್ಲಿಲ್ಲ. ಜೊತೆಗೆ ಆರ್ಥಿಕ ಶಿಸ್ತನ್ನು ಬದಿಗಿಟ್ಟು ಒಬ್ಬರ ಮೇಲೊಬ್ಬರು ಕಾಂಪಿಟೇಷನ್ಗೆ ಬಿದ್ದು ಪ್ರೈಸನ್ನು ತುಂಬ ಲೋ ಇಡೋಕ್ಕೆ ಟ್ರೈ ಮಾಡ್ತಿದ್ರು. ಅಲ್ಲಿ ಓಟ್ ಬಿಡಬೇಕಂದ್ರೆ ಪ್ರೈಸ್ ಲೋ ಇಡಬೇಕು ಪೆಟ್ರೋಲ್ದು. ಸರ್ಕಾರಕ್ಕೆ ಟ್ಯಾಕ್ಸ್ ರೆವೆನ್ಯೂ ದೇಶ ನಡೆಸೋದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಈಗ IMF ಹೇಳಿದೆ, ನಿಮಗೆ ಸಾಲ ಕೊಡಬೇಕಂದ್ರೆ ದುಡ್ಡೆಲ್ಲಿಂದ ಬರುತ್ತೆ ನಿಮಗೆ ವಾಪಸ್ ಪೇ ಮಾಡೋಕ್ಕೆ, ನೀವು ರಿಪೇರಿ ಮಾಡಬೇಕು ನಿಮ್ಮ ಎಕಾನಮಿನ ಅಂತ ಹೇಳಿದೆ. ಇವಾಗ ಅವರು ಅಂತಾರಾಷ್ಟ್ರೀಯ ಬೆಲೆಗೆ ಅಡ್ಜಸ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಪೆಟ್ರೋಲ್ ಮೇಲೆ. ಅದನ್ನು ಜನ ಒಪ್ತಾ ಇಲ್ಲ, ರೊಚ್ಚಿಗೆದು ಬೀದಿಗಿಳಿದಿದ್ದಾರೆ. ಏನು ಭಾರತದ ರಕ್ಷಣಾ ವಲಯದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಭಾರತ ಈಗ 6ನೇ ತಲೆಮಾರಿನ ಫೈಟರ್ ಜೆಟ್ ಪ್ರಾಜೆಕ್ಟ್ ಸೇರೋಕೆ ಸಜ್ಜಾಗಿದೆ. ಇದಕ್ಕಾಗಿ ಸರ್ಕಾರ ಪ್ರಿಪರೇಷನ್ ಮಾಡ್ಕೊಳ್ತಿದೆ ಅಂತ ಹೇಳಿ ರಕ್ಷಣಾ ಇಲಾಖೆ ಸಂಸದೀಯ ಸಮಿತಿಗೆ ಮಾಹಿತಿ ಕೊಟ್ಟಿದೆ. ಫ್ರಾನ್ಸ್ ಲೀಡ್ ಮಾಡ್ತಿರೋ ಫ್ಯೂಚರ್ ಕಾಂಬ್ಯಾಟ್ ಏರ್ ಸಿಸ್ಟಮ್ FCAS ಪ್ರಾಜೆಕ್ಟ್ ಸೇರೋಕೆ ಭಾರತ ಮುಂದಾಗಿದೆ. ಈ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಪಡೆಯೋಕೆ ರಕ್ಷಣಾ ಇಲಾಖೆ ರೋಡ್ ಮ್ಯಾಪ್ ಕೇಳಿದೆ. ಅಡ್ವಾನ್ಸ್ ಯುದ್ಧ ವಿಮಾನಗಳ ವಿಚಾರದಲ್ಲಿ ಭಾರತ ಎಲ್ಲೂ ಹಿಂದೆ ಬೀಳಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಏನು ಸಂಸದೀಯ ಸಮಿತಿ ನೆಕ್ಸ್ಟ್ ಜನರೇಷನ್ ಆಯುಧಗಳ ತಯಾರಿಕೆಗೆ ಫಾಸ್ಟ್ ಟ್ರ್ಯಾಕ್ ಫಂಡಿಂಗ್ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಹೈಪರ್ಸಾನಿಕ್ ಮಿಸೈಲ್ ಮತ್ತು 6th ಜನರೇಷನ್ ಫೈಟರ್ ಜೆಟ್ಗಳ ತಯಾರಿಕೆಗೆ ಪ್ರತ್ಯೇಕ ಬಜೆಟ್ ಅನ್ನು ನೀವು ಮಾಡಬೇಕು ಅಂತ ಸರ್ಕಾರಕ್ಕೆ ಹೇಳಿದೆ. ಹಾಗೆ ಹೈಪರ್ಸಾನಿಕ್ ಗ್ಲೈಡ್ ವೆಪನ್ಗಳ ತಯಾರಿಕೆಗೂ ಒತ್ತು ಕೊಡೋಕೆ ಹೇಳಿದೆ. ಈ ಪ್ರಾಜೆಕ್ಟ್ಗಳಿಗೆ ಹಣದ ಕೊರತೆ ಆಗಬಾರದು, ಜೊತೆಗೆ ಕೆಲಸನೂ ಲೇಟ್ ಆಗಬಾರದು ಅನ್ನೋದು ಇದರ ಮುಖ್ಯ ಉದ್ದೇಶ. ಇನ್ನು ದೇಶದ ಗಡಿ ಭಾಗಗಳಲ್ಲಿ ಇನ್ಮುಂದೆ ಹೊಸ ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಪ್ಲಾಂಟ್ಗಳನ್ನು ಸ್ಥಾಪಿಸೋ ಹಾಗಿಲ್ಲ ಅಂತ ಕೇಂದ್ರ ಗೃಹ ಸಚಿವಾಲಯ ರೂಲ್ಸ್ ತಂದಿದೆ. ಅಷ್ಟಕ್ಕೂ ಸರ್ಕಾರ ಯಾಕೆ ಈ ಕಠಿಣ ಕ್ರಮ ತಗೊಂಡಿದೆ? ಇತ್ತೀಚೆಗೆ ಗಡಿ ಭಾಗಗಳಲ್ಲಿ ಇಂತಹ ಪವರ್ ಪ್ರಾಜೆಕ್ಟ್ಗಳನ್ನು ಶುರು ಮಾಡೋಕೆ ಸಾಕಷ್ಟು ಇಂಥ ಅರ್ಜಿಗಳು ಬರ್ತಾ ಇದ್ವು. ಆದರೆ ಗಡಿಯಲ್ಲಿ ಬೇಕಾಬಿಟ್ಟಿ ಪ್ರಾಜೆಕ್ಟ್ ಮಾಡಿದ್ರೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯಾಗೋ ಅಪಾಯ ಇದೆ. ಶತ್ರು ರಾಷ್ಟ್ರಗಳು ಈ ಪ್ರಾಜೆಕ್ಟ್ಗಳ ನೆಪದಲ್ಲಿ ಗೂಢಚರ್ಯೆ ನಡೆಸೋ ಆತಂಕ ಕೂಡ ಇತ್ತು. ಹೀಗಾಗಿ ದೇಶದ ಭದ್ರತೆ ಹಾಗೂ ಉದ್ಯಮ ಅಂದರೆ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹೊಸ ರೂಲ್ಸ್ ಪ್ರಕಾರ ಭಾರತದ ಗಡಿಯಿಂದ 1 ಕಿಲೋಮೀಟರ್ ಒಳಗೆ ಯಾವುದೇ ಹೊಸ ಪ್ರಾಜೆಕ್ಟನ್ನು ಶುರು ಮಾಡೋ ಹಾಗಿಲ್ಲ. ಹಾಗೆ ಗಡಿಯಿಂದ 50 ಕಿಲೋಮೀಟರ್ ವರೆಗಿನ ಜಾಗವನ್ನು ಸೂಕ್ಷ್ಮ ಪ್ರದೇಶ ಅಂತೇಳಿ ಪರಿಗಣಿಸಲಾಗುತ್ತೆ. ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಗೃಹ ಸಚಿವಾಲಯದ ಪರ್ಮಿಷನ್ ತಗೋಬೇಕು. ಇನ್ನು 20 ಕಿಲೋಮೀಟರ್ ಒಳಗಡೆ ಪ್ರಾಜೆಕ್ಟ್ ಮಾಡೋಕೆ ರಕ್ಷಣಾ ಇಲಾಖೆಯ NOC ಕಡ್ಡಾಯ ಮಾಡಲಾಗಿದೆ. ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಮತ್ತೆ ದೊಡ್ಡ ದಾಳಿ ಮಾಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ತೈಲ ಹಡಗಿನ ಮೇಲೆ ಮಿಸೈಲ್ ಹಾಕಿದೆ. UAEನ ಆಡ್ನಾಕ್ ಕಂಪನಿಗೆ ಸೇರಿದ ತೈಲ ಹಡಗಿಗೆ ಇರಾನ್ ಹಾರಿಸಿದ ಮಿಸೈಲ್ ಬಂದು ಹೊಡೆದಿದೆ. ಹಡಗಿನ ಸ್ಥಿತಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದರೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ, ಯಾರಿಗೂ ಗಾಯಗಳಾಗಿಲ್ಲ ಅಂತ UAE ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ಇರಾನ್ ದಾಳಿಯನ್ನ UAE ತೀವ್ರವಾಗಿ ಖಂಡಿಸಿದೆ. ಇದು ಇರಾನ್ನ ಹಗೆತನದ ದಾಳಿ, ಇರಾನ್ ಕಡಲ್ಗಳ್ಳತನ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದೆ. ಅಲ್ಲದೆ ಈ ಜಲಮಾರ್ಗವನ್ನ ಇರಾನ್ ಅಸ್ತ್ರವಾಗಿ ಬಳಸ್ತಾ ಇದೆ. ಈ ರೀತಿ ದಾಳಿ ಮಾಡೋದನ್ನ ಈಗಲೇ ನಿಲ್ಲಿಸಬೇಕು, ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಅಂತ ಆಗ್ರಹ ಮಾಡಿದೆ. ಇನ್ನು ಮಣಿಪುರದ ಅರಿಹಾ ಪಂಗಂಬಂ ಏಷ್ಯನ್ ಏರೋಬಿಕ್ ಜಿಮ್ನಾಸ್ಟಿಕ್ಸ್ನಲ್ಲಿ ಚಿನ್ನ ಗೆದ್ದು ಭಾರತದ ಜಿಮ್ನಾಸ್ಟಿಕ್ ಇತಿಹಾಸದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆಯಿತು ಇದು ಚಾಂಪಿಯನ್ಶಿಪ್. ಈ ಮೂಲಕ ಸೀನಿಯರ್ ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತಂದುಕೊಟ್ಟಿದ್ದಾರೆ. ಏನೋ ಯೂರಿಯಾ ಸಬ್ಸಿಡಿ ವಿಚಾರದ ಬಗ್ಗೆ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಭಾರತದ ಆಮದು ಯೂರಿಯಾ ಸಬ್ಸಿಡಿ ಬರೋಬ್ಬರಿ 128% ರೈಸ್ ಆಗಿದೆ. ಅಂದರೆ ಡಬಲ್ಗಿಂತ ಹೆಚ್ಚು ದುಡ್ಡನ್ನು ಸರ್ಕಾರ ಖರ್ಚು ಮಾಡಬೇಕಾಗಿ ಬಂದಿದೆ ಯೂರಿಯಾ ಇಂಪೋರ್ಟ್ ಸಬ್ಸಿಡಿ ಮೇಲೆ.
2024-25ರಲ್ಲಿ 21,000 ಕೋಟಿ ರೂಪಾಯಿ ಇತ್ತು ಆಮದು ಸಬ್ಸಿಡಿ. ಸರ್ಕಾರ ಅಷ್ಟು ದುಡ್ಡನ್ನು ಖರ್ಚು ಮಾಡಿ ರೈತರಿಗೆ ಪರ್ಚೇಸ್ ಮಾಡಿ ಕೊಡಬೇಕಾಗಿತ್ತು. ಆದರೆ 2025-26ರಲ್ಲಿದು 47,956 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಆಲ್ರೆಡಿ. ಇರಾನ್ ವಾರಿಂದಾಗಿ ಜಾಗತಿಕ ಮಟ್ಟದಲ್ಲಿ ರಸಗೊಬ್ಬರ ಸಪ್ಲೈಗೆ ಹೊಡೆತ ಬಿದ್ದಿದೆಯಲ್ಲ, ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಡೌನ್ ಆಗಿದೆಯಲ್ಲ ಈ ವಾರ್ನಲ್ಲಿ, ಫ್ಯೂಲ್ ಪ್ರೈಸ್ ಎಲ್ಲ ಜಾಸ್ತಿಯಾಗಿ. ಹಾಗಾಗಿ ಸಬ್ಸಿಡಿ ಹೊರೆ ಕೂಡ ಸರ್ಕಾರಕ್ಕೆ ಜಾಸ್ತಿ ಆಗಿದೆ, ಡಬಲ್ ಆಗಿದೆ, ಈಗ ಡಬಲ್ಗಿಂತನೂ ಜಾಸ್ತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗಿ ನಮ್ಮ ಮೆಂಬರ್ಶಿಪ್ ಕಮ್ಯುನಿಟಿಯ ಸದಸ್ಯರಾಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ನೋಡಿ, ಇಲ್ಲಿ ನಮ್ಮ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ನಮ್ಮ ಚಾನಲಲ್ಲಿ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವೀಡಿಯೋಸ್ ನಿಮಗೆ ಕಾಣುತ್ತೆ. ಮುಂದೆ ಕೂಡ ಇದೇ ರೀತಿ ನಿರಂತರವಾಗಿ 100,000 ಮೆಂಬರ್ ಓನ್ಲಿ ವೀಡಿಯೋಸ್ ಬರ್ತಾನೆ ಹೋಗ್ತವೆ ಸ್ನೇಹಿತರೆ. ಸೊ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಚೆಕ್ ಮಾಡಿದ್ಮೇಲೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.